ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನಾನಾ ಪಾಟೀಲ್. ನಿಮ್ಮೆಲ್ಲರಿಗೂ ನನ್ನ ಗಾಡೆಸ್ ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನೀವೇನಾದರೂ ಹೊಸಬ್ರಾಗಿದ್ದರೆ, ನಾನು ನನ್ನ ಚಾನಲಲ್ಲಿ ಯಾವ ಥರ ವಿಡಿಯೋಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತಂದರೆ, ನಾನು ನನ್ನ ಚಾನಲಲ್ಲಿ ನಮ್ಮ ಅಜಾಗೃತ ಮನಸ್ಸಿನ ಶಕ್ತಿನ ಉಪಯೋಗಿಸ್ಕೊಂಡು ತುಂಬ ಸುಲಭವಾಗಿ ನಮ್ಮ ಕನಸನ್ನ ಹೇಗೆ ನನಸು ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬೈ ಯೂಸಿಂಗ್ ಲಾ ಆಫ್ ಅಸಂಪ್ಷನ್. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲಲ್ಲಿ ರ್ಯಾಂಪೇಜ್ ವಿಡಿಯೋಸ್ ಮತ್ತು ಸಬ್ಲಿಮಲ್ ಆಡಿಯೋಸ್ ಕೂಡ ಪ್ರೊವೈಡೆಡ್ ಇದೆ. ನಿಮಗೆ ಇಷ್ಟ ಇದ್ದರೆ ಒಂದು ಸತಿ ಪ್ಲೇಲಿಸ್ಟಿಗೆ ಹೋಗಿಬಿಟ್ಟು ಅಲ್ಲಿ ಸಬ್ಲಿಮಲ್ಸ್ ಬೇಕಿದ್ರೆ ಸಬ್ಲಿಮಲ್ಸ್ ಕೂಡ ಇದೆ, ಯಾವ್ದು ಬೇಕು ಅದನ್ನು ಕೇಳಿ. ಹಾಗೆ ರ್ಯಾಂಪೇಜಸ್ ಅಂತ ಅಂದರೆ ಅದು ಕೂಡ ಇದೆ, ಹೋಗಿಬಿಟ್ಟು ಕೇಳಿ. ಹಾಗೆ ನಂದು ಇಂಗ್ಲೀಷಲ್ಲಿ ಸಬ್ಲಿಮಲ್ ಚಾನಲ್ ಇದೆ, ಸುನಾನಾ ಸಬ್ಲಿಮಲ್ಸ್ ಅಂತ. ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೂ ಕೂಡ ಸಬ್ಲಿಮಲ್ಸ್ ಅವೈಲೇಬಲ್ ಇರುತ್ತೆ. ಸೊ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಈಗ ಇವತ್ತಿನ ಟಾಪಿಕ್ ಬಂದುಬಿಟ್ಟು, ತುಂಬ ದಿನ ಆಯಿತು ಸಬ್ಲಿಮಲ್ಸ್ ಬಗ್ಗೆ ನಾನು ಮಾತಾಡಿರಲಿಲ್ಲ. ಬಿಕಾಸ್ ಐ ಥಿಂಕ್ ನಾನು ಏನು ಹೇಳಬೇಕಲ್ಲ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ನ ಹಿಂದಿನ ವೀಡಿಯೋಸಲ್ಲಿ ನಾನು ಆಲ್ರೆಡಿ ಮಾಡಾಗಿದೆ. ಸಬ್ಲಿಮಲ್ಸ್ ಅಂದರೆ ಏನು, ಸಬ್ಲಿಮಲ್ಸ್ನ ಹೇಗೆ ಯೂಸ್ ಮಾಡಬೇಕು, ಹಾಗೆ ಅದ್ರ ಬಗ್ಗೆ ಒಂದಿಷ್ಟು ಮಿತ್ಸ್ ಇತ್ತು, ಅದನ್ನು ಕೂಡ ನಾನು ಹಿಂದಿನ ವೀಡಿಯೋಸಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸಪೋಸ್ ನಿಮಗೆ ಗೊತ್ತಿಲ್ಲ ಅಂತಂದರೆ ಇದೇ ಚಾನಲಲ್ಲಿ ಸಬ್ಲಿಮಲ್ಸ್ ಬಗ್ಗೆ ವೀಡಿಯೋಸ್ ಇದೆ, ಹೋಗಿ ಸರ್ಚ್ ಕೊಡಿ, ಖಂಡಿತ ಸಿಗುತ್ತೆ. ಓಕೆನಾ? ಇಲ್ಲ ಅಂತ ಅಂದರೆ ನನಗೆ ನೆನಪಾದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಬೇಕಿದ್ರೆ ನೀವು ಅದರಿಂದ ಕೂಡ ನೀವು ಹಳೆ ವೀಡಿಯೋಸ್ನ ಹೋಗ್ಬಿಟ್ಟು ವಾಚ್ ಮಾಡ್ಬೋದು. ಬಟ್ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ಅಂದರೆ, ಬಂದುಬಿಟ್ಟು ಸಬ್ಲಿಮಲ್ ಆಡಿಯೋಸ್ ನೀವು ನಂಬಿಕೆ ಇರಲಿಲ್ಲ ಅಂತ ಅಂದರೂ ಕೂಡ ವರ್ಕ್ ಆಗುತ್ತೆ. ಅದನ್ನು ನಾನು ಇಲ್ಲಿ ಕ್ಲಾರಿಫೈ ಮಾಡೋಕ್ಕೆ ಹೊರಟಿದ್ದೀನಿ. ಯಾಕೆ ಅಂತ ಅಂದರೆ, ತುಂಬ ಜನ ಹೇಳ್ತಾರೆ ಸಬ್ಲಿಮಲ್ಸ್ ವರ್ಕ್ ಆಗೋದು ಬಿಕಾಸ್ ನಮಗೆ ಒಂದು ಅಸಂಪ್ಷನ್ ಇದೆ. ಸೊ ಸಬ್ಲಿಮಲ್ಸ್ ವರ್ಕ್ ಆಗುತ್ತೆ ಅಂತ, ಅದಕ್ಕೋಸ್ಕರ ಸಬ್ಲಿಮಲ್ಸ್ ವರ್ಕ್ ಆಗ್ತಿದೆ ಅಂತ ತುಂಬ ಜನ ಹೇಳ್ತಾರೆ. ಆ್ಯಂಡ್ ಇವನ್ ಐ ಆಲ್ಸೋ ಸೆಟ್, ನಾನು ಕೂಡ ಹಾಗೆ ಹೇಳಿದ್ದೀನಿ, ನಿಮ್ಮ ಅಸಂಪ್ಷನ್ ಮ್ಯಾಟರ್ ಆಗುತ್ತೆ ಅಂತ. ಬಟ್ ಲೆಟ್ ಮೀ ಟೆಲ್ ಯು, ಸಬ್ಲಿಮಲ್ಸ್ ವರ್ಕ್ ಆಗೋದು ರಿಪಿಟೇಷನ್ ಮೂಲಕ. ಅರ್ಥ ಆಯ್ತಾ? ಅಸಂಪ್ಷನ್ಸ್ ಅಂತ ಅಲ್ಲ. ಓಕೆ, ನಿಮಗೆ ಅದು ವರ್ಕ್ ಆಗಲ್ಲ ಅಂತ ನೀವು ನಂಬಿದ್ರೂ ಕೂಡ ಸ್ಟಿಲ್ ನೀವು ಅದನ್ನು ಕೇಳ್ತಾ ಇದ್ದರೆ ರಿಪಿಟೇಷನ್ ಮೂಲಕ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ರೀಪ್ರೋಗ್ರಾಮ್ ಆಗುತ್ತೆ. ರೀಪ್ರೋಗ್ರಾಮ್ ಆಗಿ ನಿಮಗೆ ನಿಮ್ಮ ಡಿಸೈರ್ಡ್ ರಿಯಾಲಿಟಿನ ಕೊಡುತ್ತೆ. ಎಲ್ಲನೂ ಕೂಡ ನಾವಿಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇರೋದೆ. ಇಲ್ಲಿ ಟೂಲ್ ಬಂದುಬಿಟ್ಟು ಇದೆಲ್ಲ ಲೈಕ್ ಒಂದಿಷ್ಟು ಟೂಲ್ಸ್. ಓಕೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನಮಗೆ ಬೇಕಾಗಿರುವಂತಹ ಇನ್ಫಾರ್ಮೇಷನ್ನ ತುಂಬ ಈಸಿ ವೇಯಲ್ಲಿ ನಾವು ಅದಕ್ಕೆ ಡೆಲಿವರ್ ಮಾಡೋದಕ್ಕೆ ಒಂದಿಷ್ಟು ಟೂಲ್ಸ್ಗಳನ್ನ ಇಟ್ಕೊಂಡಿದ್ದೀವಿ. ಅದರಲ್ಲಿ ಸಬ್ಲಿಮಲ್ ಆಡಿಯೋ ಕೂಡ ಟೂಲ್ಸ್. ಬಟ್ ಆದರೆ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಅಂದರೆ ರಿಪಿಟೇಷನ್ಸ್ ಮೂಲಕ. ಅರ್ಥ ಆಯ್ತಾ? ನೋಡಿ, ಈ ಸಬ್ಲಿಮಲ್ ಆಡಿಯೋಸ್ನ ಕೇಳಿದ್ರೆ ಅದರಲ್ಲಿ ಅಫರ್ಮೇಷನ್ಸ್ ಇರುತ್ತೆ. ಆ ಅಫರ್ಮೇಷನ್ಸ್ನ ನೀವು ಆಲ್ಮೋಸ್ಟ್ 3 to 5 ಟೈಮ್ಸ್ ಕೇಳ್ತೀರ. ಸಬ್ಲಿಮಲ್ಸ್ ಬಂದುಬಿಟ್ಟು ಈಗ ನಾವು ಅಫರ್ಮೇಷನ್ಸ್ ಹೇಳ್ತೀವಿ ಅಥವಾ ಸ್ಕ್ರಿಪ್ಟ್ ಮಾಡ್ತೀವಿ ಅಥವಾ ಇನ್ನೇನೋ ಮಾಡ್ತೀವಿ. ಓಕೆ, ಅವಾಗೆಲ್ಲ ನಾರ್ಮಲ್ ಆಗಿ ನಿಮಗೆ ರೆಸಿಸ್ಟೆನ್ಸ್ ಇರುತ್ತೆ. ಹೌದು ತಾನೆ? ಯಾಕೆ ಅಂತ ಅಂದರೆ ನಿಮಗೆ ಗೊತ್ತಿರುತ್ತೆ ನಾನೇನೋ ಇದು ನನ್ನ ರಿಯಾಲಿಟಿ ಅಲ್ಲ, ಬಟ್ ನಾನೇನೋ ನನಗೆ ಹೇಳ್ತಿದ್ದೀನಿ ಅಂತ. ಬಟ್ ಸಬ್ಲಿಮಲಲ್ಲಿ ಅದು ಡಿಫ್ರೆಂಟ್ ಕೇಸ್. ಅದು ಹೇಗೆ ಡಿಸೈನ್ ಆಗಿರೋದು ಅಂತ ಅಂದರೆ, ಅದರಲ್ಲಿರೋ ಅಫರ್ಮೇಷನ್ಸ್ ಏನಿದೆ ನಿಮಗೆ ಗೊತ್ತಿರಲ್ಲ. ಓಕೆ, ನೀವು ಅದನ್ನು ಕೇಳ್ತಾ ಇರ್ತೀರ ಬಿಕಾಸ್ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಇದನ್ನು ಕೇಳೋದ್ರಿಂದ ನಿಮಗೆ ಈ ಪರ್ಟಿಕ್ಯುಲರ್ ರಿಸಲ್ಟ್ ಸಿಗುತ್ತೆ ಅಂತ. ಸೊ ಅದರಿಂದ ನೀವು ಅದನ್ನು ಕೇಳ್ತಾ ಇರ್ತೀರ. ಕೇಳೋದ್ರಿಂದ ಏನಾಗುತ್ತೆ, ಲೈಕ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಮೆಸೇಜ್ ಹೋಗ್ತಿರುತ್ತೆ. ನೋಡಿ, ಸಬ್ಲಿಮಲ್ ಅನ್ನೋದು ಡೈರೆಕ್ಟ್ ಮೆಸೇಜ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ. ನಿಮ್ಮ ಕಾನ್ಷಿಯಸ್ ಮೈಂಡಿಗೆಲ್ಲ ಅದು ಮೆಸೇಜ್ ಕೊಡೋದು, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ. ಸೊ ನೀವು ಅದನ್ನು ಕೇಳ್ತಾ ಇರಬೇಕಾದ್ರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಡೈರೆಕ್ಟ್ ಮೆಸೇಜ್ ಹೋಗ್ತಾ ಇರುತ್ತೆ. ಇವೊಂದು ನೀವು ಅದನ್ನು ನಂಬಲಿಲ್ಲ ಅಂತ ಅಂದರು, ನೀವು ಮತ್ತೆ 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 ರಿಪೀಟೆಡ್ ಆಗಿ ಸಬ್ಲಿಮಲ್ಸ್ನ ಕೇಳೋದ್ರಿಂದ ಏನಾಗುತ್ತೆ ಅಂತ ಅಂದರೆ, ಅದು ಸೂನ್ ಆರ್ ಲೇಟರ್ ನಿಮ್ಮ ಮೈಂಡಿಗೆ ಏನು ಸಬ್ಲಿಮಲ್ಸ್ ಕೇಳ್ತಾ ಇರ್ತೀರಲ್ಲ ಅದರಲ್ಲಿ ಇರುವಂಥ ಅಫರ್ಮೇಷನ್ಸ್ನ ಪ್ರೋಗ್ರಾಮ್ ಮಾಡುತ್ತೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ರಿಯಾಲಿಟಿ ಮಾಡುತ್ತೆ. ಆಫ್ಕೋರ್ಸ್ ಇಲ್ಲಿ ಪವರ್ಫುಲ್ ಬಂದುಬಿಟ್ಟು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್. ಬಟ್ ಆದರೆ ಸಬ್ಲಿಮಲ್ಸ್ ಬಂದುಬಿಟ್ಟು ಅದಕ್ಕೆ ಒಂದು ಟೂಲ್ ಥರ.
ಓಕೆ. ಲೈಕ್ ಇವಾಗ ಅಫರ್ಮೇಷನ್ಸ್ ಹೇಳ್ತಿರ್ಬೇಕಾದ್ರೆ ರೆಸಿಸ್ಟೆನ್ಸ್ ಬರ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಕೊಡ್ತೀನಿ, ಫಿಸಿಕಲ್ ಅಪಿಯನ್ಸ್ ಮ್ಯಾನಿಫೆಸ್ಟ್ ಮಾಡ್ತಿರ್ಬೇಕಾದ್ರೆ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ. ಬಿಕಾಸ್ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಸ್ಕಿನ್ ಟೋನ್ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಆಬ್ವಿಯಸ್ಲಿ ನೀವು ಇವಾಗ ಯಾವುದೋ ಪರ್ಟಿಕ್ಯುಲರ್ ಸ್ಕಿನ್ ಟೋನ್ ಬೇಕಾಗಿರುತ್ತೆ ನಿಮಗೆ, ಆದರೆ ಆ ಪರ್ಟಿಕ್ಯುಲರ್ ಸ್ಕಿನ್ ಟೋನ್ ನಿಮಗಿಲ್ಲ, ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಸೊ ಆದರೆ ಮಾಡ್ತಾ ಇರಬೇಕಾದ್ರೆ ಈಗ ಫಾರ್ಮ್ ಹೇಳ್ತಾ ಇರ್ತೀರಾ, ಸ್ಕಿಪ್ ಮಾಡ್ತಿರ್ತೀರಾ, ವಿಸುಲೈಸ್ ಮಾಡ್ತಾ ಇರ್ತೀರಾ. ಓಕೆ, ಸೊ ನಿಮಗೆ ರೆಸಿಸ್ಟೆನ್ಸ್ ಬರುತ್ತೆ, ರೈಟ್? ಎಲ್ಲದಕ್ಕೂ ರೆಸಿಸ್ಟೆನ್ಸ್ ಬರುತ್ತೆ, ಎಲ್ಲ ಡಿಸೈರ್ಸ್ಗೂ ರೆಸಿಸ್ಟೆನ್ಸ್ ಬರುತ್ತೆ. ಬಟ್ ಅಲ್ಲಿ ಮ್ಯಾಟರ್ ಆಗೋದು ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅಂತ ಅಲ್ವಾ. ಸೊ ಆ ರೆಸಿಸ್ಟೆನ್ಸ್ಗೆ ನೀವು ಅಲ್ಲೇ ಸ್ಟಾಪ್ ಮಾಡಿ ಆ ನೆಗೆಟಿವ್ ಥಾಟ್ಸ್ನ ಎಂಟರ್ಟೈನ್ ಮಾಡಿದೆ ಅದಕ್ಕೆ ಫ್ಲಿಪ್ ಮಾಡಿ ಹೋದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಓಕೆ, ಬಟ್ ಸಮ್ಟೈಮ್ಸ್ ಏನಾಗುತ್ತೆ, ಇವೊಂದು ನಿಮಗೆ ಥಾಟ್ಸ್ ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ರು, ಒಂದೊಂದ್ಸತಿ ನೆಗೆಟಿವ್ ಥಾಟ್ಸ್ ತುಂಬ ಬಂದುಬಿಡುತ್ತೆ. ಆ ಟೈಮಲ್ಲಿ ಏನು ಮಾಡಬೇಕಂತ ಗೊತ್ತಿರಲ್ಲ, ಅಥವಾ ಲೈಕ್ ಎಷ್ಟೇ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರು ಕೂಡ ಏನೋ ಒಂಥರ ರೆಸಿಸ್ಟೆನ್ಸ್ ಇರುತ್ತೆ. ಆ ರೆಸಿಸ್ಟೆನ್ಸ್ ಎಲ್ಲ ನಿಮ್ಮಿಂದ ಹೋಗ್ಬೇಕಂತಂದರೆ ಸಬ್ಲಿಮಲ್ ಇಸ್ ದ ಬೆಸ್ಟ್ ಚಾಯ್ಸ್. ಓಕೆ, ಆ್ಯಂಡ್ ನಾನು ಇಲ್ಲಿ ಬಂದುಬಿಟ್ಟು ನನ್ನ ಎಕ್ಸ್ಪೀರಿಯನ್ಸಿಂದ ಒಪಿನಿಯನ್ ಶೇರ್ ಮಾಡ್ತಾ ಇರೋದು. ಯಾರೋ ಹೇಳೋದನ್ನ ನಾನು ಸುಮ್ಮನೆ ತಂದು ಕಾಪಿ ಪೇಸ್ಟ್ ಮಾಡ್ತಿಲ್ಲ. ಸಬ್ಲಿಮಲ್ಸ್ ಅಂತ ಅಂದರೆ ಹೀಗೆ ವರ್ಕ್ ಆಗೋದು. ತುಂಬ ಜನ ಹೇಳ್ತಾರೆ ಲಾ ಆಫ್ ಅಸಂಪ್ಷನಲ್ಲಿ, ಬಿಕಾಸ್ ನಿಮ್ಮ ಅಸಂಪ್ಷನ್ಸ್ ಹೆಂಗಿರುತ್ತೋ ಹಾಗೆ. ಅಫ್ಕೋರ್ಸ್ ಹೌದು, ನಿಮ್ಮ ಅಸಂಪ್ಷನ್ಸ್ ಏನಿರುತ್ತೋ ಅದೇ ಮ್ಯಾನಿಫೆಸ್ಟ್ ಅಟ್ ದ ಎಂಡ್ ಆಫ್ ದ ಡೇ ಅದೇ ಮ್ಯಾನಿಫೆಸ್ಟ್ ಆಗೋದು. ಬಟ್ ಸಬ್ಲಿಮಲ್ ಇಲ್ಲಿ ಏನು ಕೆಲಸ ಮಾಡ್ತದೆ ಅಂತ ಅಂದರೆ, ಒಂದು ಅಫರ್ಮೇಷನ್ಸ್ನ ಪದೇ ಪದೇ ನಿಮಗೆ ಕೊಡ್ತಾ ಇದೆ. ಓಕೆನಾ? ಹೆಂಗೆ ಅಂತ ಅಂದರೆ, ಈಗ ನೋಡಿ, ಈಗ ನೀವು ಏನೋ ಆಗಲ್ಲ 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 ಅಂತಿರ್ತೀರ, ಯಾರೋ ನಿಮಗೆ ಬಂದ್ಬಿಟ್ಟು ಕಿವಿಯಲ್ಲಿ ಆಗುತ್ತೆ 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 ಅಂತ ಒಂದಿನ ಹೇಳ್ತಾರೆ, 2 days ಹೇಳ್ತಾರೆ, 3 days ಹೇಳ್ತಾರೆ, 4 days ಹೇಳ್ತಾರೆ, ಡೈಲಿ ಹೇಳ್ತಾನೆ ಇರ್ತಾರೆ. ಸೊ ಅವಾಗ ಏನಾಗುತ್ತೆ, ನೀವು ಆಗಲ್ಲ 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 ಅಂತ ನೀವು ಕಾನ್ಷಿಯಸ್ಲಿ ಅದನ್ನು ಹೇಳ್ತಾ ಇದ್ರು, ಸಬ್ಕಾನ್ಷಿಯಸ್ಲಿ ನಿಮ್ಮ ಮೈಂಡ್ ಆಲ್ರೆಡಿ ಅದು ಆಗುತ್ತೆ ಅಂತ ಪಿಕಪ್ ಮಾಡಿರುತ್ತೆ. ಸೊ ಅದನ್ನು ಅದು ರಿಯಾಲಿಟಿ ಮಾಡುತ್ತೆ. ಬಟ್ ಅಸಂಪ್ಷನ್ ಯಾಕೆ ಇಲ್ಲಿ ಮ್ಯಾಟರ್ ಆಗುತ್ತೆ ಅಂತಂದರೆ, ನೋಡಿ, ಕೆಲವೊಬ್ರು ಹೇಳ್ತಾರೆ ನೀವು ಹೆಂಗೆ ಅನ್ಕೊಂತೀರೋ ಹಾಗೆ, ನೀವು ವರ್ಕ್ ಆಗುತ್ತೆ ಅನ್ಕೊಂತೀರಾ ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ ಅನ್ಕೊಂತೀರಾ ವರ್ಕ್ ಆಗಲ್ಲ, ನಿಮ್ಮ ಅಸಂಪ್ಷನ್ಸ್ ಮೇಲೆ ಡಿಪೆಂಡ್, ನಿಮ್ಮ ನಂಬಿಕೆ ಮೇಲೆ ಡಿಪೆಂಡ್ ಅಂತ ಹೇಳ್ತಾರೆ. ಬಟ್ ಲೆಟ್ ಮಿ ಕ್ಲಿಯರ್ ಯು ಒನ್ ಥಿಂಗ್, ನಾನು ಸ್ಟಾರ್ಟಿಂಗ್ ಸಬ್ಲಿಮಲ್ಸ್ ಕೇಳ್ತಾ ಇರಬೇಕಾದ್ರೆ ಯಾವ ಒಂದು ನಂಬಿಕೆ ಇಟ್ಕೊಂಡು ಕೂಡ ನಾನು ಸಬ್ಲಿಮಲ್ ಕೇಳಿಲ್ಲ. ಇದು ವರ್ಕ್ ಆಗಲ್ಲ ಅಂತಲೇ ಅಂದ್ಕೊಂಡು ನಾನು ಕೇಳಿರೋದು. ಬಟ್ ವಿತಿನ್ ಅಂದರೆ ನಾನು ಫಸ್ಟ್ ಸ್ಟಾರ್ಟಿಂಗ್ ಕೇಳಿದಾಗ ವಿತಿನ್ 1 month ಒಳಗಡೆ ನನಗೆ ಚೇಂಜಸ್ ನೋಡ್ತಾ ಹೋದೆ. ಸೊ ದೆನ್ ನಾನು ಸಬ್ಲಿಮಲ್ಸ್ನ ಬಿಲೀವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನೋಡಿ, ಇವಾಗ ನೀವು ಅಫರ್ಮೇಷನ್ಸ್ ಕೂಡ ಸ್ಟಾರ್ಟಿಂಗ್ ನಂಬಲ್ಲ, ಇದು ವರ್ಕ್ ಆಗುತ್ತೆ, ಏನೋ ಮಿರಾಕಲ್ ಮಾಡುತ್ತೆ ಅಂತ. ಬಟ್ ಹೇಳಬೇಕಂತ ಹೇಳ್ಬಿಟ್ಟು ಡೈಲಿ ಹೇಳ್ಕೊಂಡು ಹೋಗ್ತಾ ಇರ್ತೀರ. ನೋ ಮ್ಯಾಟರ್ ವಾಟ್ ಏನೇ ಆಗಲಿ ಸುಮ್ಮನೆ ನಿಮ್ಮ ಅಫರ್ಮೇಷನ್ಸ್ನ ರಿಪೀಟ್ ಮಾಡ್ಕೊಂಡು ಹೋಗ್ತಾ ಇರ್ತೀರ. ಆಗೇನಾಗುತ್ತೆ, ಅದು ನಿಮ್ಮ ರಿಯಾಲಿಟಿ ಆಗುತ್ತಲ್ಲ. ಸೊ ರಿಯಾಲಿಟಿ ಆದಮೇಲೆ ನಿಮಗೆ ಅನ್ಸುತ್ತಲ್ಲ, ಓ ಅಫರ್ಮೇಷನ್ಸ್ ರಿಯಲ್, ಇದು ವರ್ಕ್ ಆಗುತ್ತೆ. ಸೇಮ್ ಕೆಲಸ ಸಬ್ಲಿಮಲ್ ಕೂಡ ಮಾಡೋದು. ಅದು ಅಫರ್ಮೇಷನ್ಸ್ ಆಯಿತಾ. ಸೊ ನೀವು ಅದನ್ನು ಮತ್ತೆ ಮತ್ತೆ ಕೇಳ್ತಾ ಇದ್ದರೆ ಮತ್ತೆ ಮತ್ತೆ ನಿಮ್ಮ ಮೈಂಡಿಗೆ ಮೆಸೇಜ್ ಹೋಗ್ತಾ ಇರುತ್ತೆ. ಏನು ಮೆಸೇಜ್, ಇವಾಗ ಪರ್ಟಿಕ್ಯುಲರ್ ಆಗಿ ಹೈಟ್ ಆಗೋಕ್ಕೆ ಅಫರ್ಮೇಷನ್, ಲೈಕ್ ಹೈಟ್ ಆಗೋಕ್ಕೆ ಸಬ್ಲಿಮಲ್ ಕೇಳ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ನಾನು ಹೈಟ್ ಇದ್ದೀನಿ ಅಂತ ಕಂಟಿನ್ಯೂಸ್ ನೀವು ಪ್ರತಿ ಸತಿ ಸಬ್ಲಿಮಲ್ ಕೇಳಿದಾಗಲೂ ಮೆಸೇಜ್ ಹೋಗ್ತಾ ಇರುತ್ತೆ. ಸೊ ನೀವು ನಂಬಿ ಬಿಡಿ, ನಿಮ್ಗೆ ಆ ರಿಸಲ್ಟ್ ಸಿಗುತ್ತೆ. ಮೇ ಬಿ ಕೆಲವೊಬ್ಬರಿಗೆ ಬೇಗ ಸಿಗುತ್ತೆ, ಬಿಕಾಸ್ ಅವ್ರು ಕೇಳೋದ್ರ ಜೊತೆ ಅವ್ರ ಅಸಂಪ್ಷನ್ಸ್ ಕೂಡ ಗುಡ್ ಇರುತ್ತೆ. ನಿಮ್ಮ ಅಸಂಪ್ಷನ್ ಸರಿಗಿದ್ರೆ ಇದು ವರ್ಕ್ ಆಗುತ್ತೆ ನನಗೆ ಅಂತ ಥಾಟ್ ಇಟ್ಕೊಂಡು ನೀವು ಸಬ್ಲಿಮಲ್ ಕೇಳಿದಾಗ ಏನಾಗುತ್ತೆ ಅಂದರೆ ಅದು ಬೇಗ ವರ್ಕ್ ಆಗುತ್ತೆ. ಐ ಮೀನ್ಸ್ ಆಕ್ಸಿಲರೇಟ್ ಆಗುತ್ತೆ ಅಷ್ಟೇ. ರಿಸಲ್ಟ್ ಸ್ಪೀಡ್ ಬೇಗ ಇನ್ಸ್ಟೆಂಟ್ ಆಗಿ ನೋಡ್ತೀರಾ, 1 week ಒಳಗಡೆ ನೋಡ್ತೀರಾ. ಬಟ್ ನಿಮಗೆ ಡೌಟ್ಸ್ ಇತ್ತು, ನಂಬಕ್ಕಾಗ್ತಾ ಇಲ್ಲ, ವರ್ಕ್ ಆಗುತ್ತೆ ಅಂತ ಅಂದರೆ ಅದನ್ನು ನೀವು ಕನ್ಸಿಸ್ಟೆಂಟ್ ಆಗಿ ಕೇಳಬೇಕಾಗುತ್ತೆ. ಸೊ ಹೇಳೋದು ಕನ್ಸಿಸ್ಟೆಂಟ್ ಆಗಿ ಕೇಳಿ. ಎಷ್ಟೊಂದು ಜನ ಬೇಕಿದ್ರೆ ನೀವು ಹೋಗಿ, ನಾನು ತೋರ್ಸೋಕ್ಕಾಗಲ್ಲ ನಿಮಗೆ ಪ್ರೂಫ್ಸ್ನ, ರಿಸಲ್ಟ್ಸ್ನ. ಸೊ ಬೇಕಿದ್ರೆ ಹೋಗಿ ಗೂಗಲ್ ಸರ್ಚ್ ಮಾಡಿ, ಇನ್ಸ್ಟಾಗ್ರಾಮ್ ಇದೆ, ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿ, ಯೂಟ್ಯೂಬ್ ಇದೆ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ. ಎಷ್ಟೊಂದು ಜನಕ್ಕೆ ರಿಸಲ್ಟ್ಸ್ ಸಿಕ್ಕಿದೆ, ಆ್ಯಂಡ್ ಎಷ್ಟೊಂದು ಜನಕ್ಕೆ ಪರ್ಮನೆಂಟ್ ರಿಸಲ್ಟ್ಸ್ ಇದೆ. ಆ್ಯಂಡ್ ಕಂಪ್ಲೀಟ್ಲಿ ಅವ್ರು ಫುಲ್ ಚೇಂಜ್ ಆಗಿದ್ದಾರೆ. ಫುಲ್ ಅವ್ರ ಅಪಿಯನ್ಸ್, ಫಿಸಿಕಲ್ ಅಪಿಯನ್ಸಿಂದ ತುಂಬ ನಿಮಗೆ, ಫಿಸಿಕಲ್ ಅಪಿಯನ್ಸ್ ಅಲ್ಲ ಎಲ್ಲಾದ್ರ ಬಗ್ಗೆನೂ ಇದೆ, ಬಟ್ ನಾನು ನೋಡಿರೋದು ಲಾಟ್ ಆಫ್ ಫಿಸಿಕಲ್ ಅಪಿಯನ್ಸ್ ಬಗ್ಗೆ. ಎಷ್ಟೊಂದು ಜನಕ್ಕೆ 1 week ಸಿಕ್ಕಿರೋದು ಇದೆ, ಎಷ್ಟೊಂದು ಜನಕ್ಕೆ 3 months ಆದಮೇಲೆ ಸಿಕ್ಕಿರೋದು ಇದೆ, 6 months ಆದಮೇಲೆ ಸಿಕ್ಕಿರೋದು ಇದೆ. ಮೀನ್ಸ್ ರಿಸಲ್ಟ್ಸ್, ಅರ್ಥ ಆಯ್ತಾ? ಸೊ ಯು ಕಾಂಟ್ ಸೇ ನೀವು ನಂಬಲಿಲ್ಲ ಅಂತಂದರೆ ಸಬ್ಲಿಮಲ್ ವರ್ಕ್ ಆಗಲ್ಲ ಅಂತ ಅಲ್ಲ, ವರ್ಕ್ ಆಗ್ತಿರುತ್ತೆ. ಬಿಕಾಸ್ ನೀವು ನಂಬಲಿಲ್ಲ ಅಂತಂದ್ರೂ ಸುಮ್ಮನೆ ಕೂತ್ಕೊಂಡು ಯಾವುದೋ ಒಂದು ಅಫರ್ಮೇಷನ್ಸ್ನ ರಿಪೀಟ್ ಮಾಡ್ತಾರೆ,
ಅದು ವರ್ಕ್ ಆಗುತ್ತಲ್ವಾ. ಸೊ ಸ್ಟಿಲ್ ನಿಮಗೆ ನಂಬಿಕೆ ಇಲ್ಲ. ಓಕೆ, ಇವಾಗ ನಾನು ನಿಮಗೆ ಟೆಸ್ಟ್ ಕೊಡ್ತೀನಿ, ಇದೇ ನಿಮಗೆ ಪ್ರೂವ್ ಮಾಡುತ್ತೆ ಸಬ್ಲಿಮಲ್ಸ್ ಕೂಡ ಹಾಗೆ ವರ್ಕ್ ಆಗೋದು ಅಂತ. ಒಂದು ಟೆಸ್ಟ್ ಕೊಡ್ತೀನಿ, ಏನಂತ ಅಂದರೆ ಯಾವ್ದಾದ್ರು ಒಂದು ಅಫರ್ಮೇಷನ್ಸ್ ಪಿಕಪ್ ಮಾಡ್ಕೊಳ್ಳಿ. ಅದನ್ನು ನೀವು ನಂಬಬೇಕಂತ ಏನಿಲ್ಲ. ಓಕೆ, ಜಸ್ಟ್ ಸುಮ್ಮನೆ ಅನ್ಕೊಂಡು ಹೋಗಿ. ಓಕೆ, ಸುಮ್ಮನೆ ಯಾವ್ದಾದ್ರು ಒಂದು ಅಫರ್ಮೇಷನ್ಸ್ ನಿಮ್ಗೆ ಇಷ್ಟ ಬಂದಿದ್ದು ಚೂಸ್ ಮಾಡಿ ಅದನ್ನು ಲೂಪಲ್ಲಿ ರಿಪೀಟ್ ಮಾಡ್ತಾ ಹೋಗಿ. ಸೊ ಅದಾಗುತ್ತಲ್ವ ಕಣ್ಮುಂದೆ. ಸೊ ದ್ಯಾಟ್ಸ್ ವಾಟ್ ಪ್ರೂವ್ಸ್ ಅಲ್ವಾ ರೋಬೋಟಿಕ್ ಅಫರ್ಮೇಷನ್ಸ್. ಅದನ್ನೇ ಅಲ್ಲ ಪ್ರೂವ್ ಮಾಡೋದು. ಯಾವುದೋ ಒಂದು ಅಫರ್ಮೇಷನ್ಸ್ನ ನಾವು ಲೂಪಲ್ಲಿ ಹೇಳ್ತಾ ಹೋದಾಗ ಅದಾಗುತ್ತೆ ಅಂತ, ಅದನ್ನೇ ತಾನು ಅಫರ್ಮೇಷನ್ಸ್ ಪ್ರೂವ್ ಮಾಡೋದು. ಸೊ ರೋಬೋಟಿಕ್ ಅಫರ್ಮೇಷನ್ಸ್ ವರ್ಕ್ ಆಗುತ್ತೆ ಅಂದರೆ ಸಬ್ಲಿಮಲ್ಸ್ ಕೂಡ ವರ್ಕ್ ಆಗುತ್ತೆ. ಓಕೆ, ಬಿಕಾಸ್ ಅಲ್ಲೂ ಕೂಡ ಅಫರ್ಮೇಷನ್ಸ್ನ ರಿಪೀಟೆಡ್ ಆಗಿ ಕೇಳ್ತಾ ಇರ್ತೀರ. ದಟ್ಸ್ ಆಲ್. ಸೊ ಸಬ್ಲಿಮಲ್ಸ್ ನೀವು ನಂಬಲಿಲ್ಲ ಅಂದರೂ ವರ್ಕ್ ಆಗುತ್ತೆ. ನಿಮಗೆ ಅಸಂಪ್ಷನ್ಸ್ ಇಲ್ಲ ನನಗೆ ಸಬ್ಲಿಮಲ್ಸ್ ವರ್ಕ್ ಆಗುತ್ತೆ ಅಂತ ನೀವು ಅಂದ್ಕೊಂಡಿಲ್ಲ ಅಂತ ಅಂದರೂ ಕೂಡ ನಿಮಗೆ ಸಬ್ಲಿಮಲ್ ವರ್ಕ್ ಆಗುತ್ತೆ. ನೀವೇನು ಮಾಡಬೇಕಾಗಿರೋದು, ಗಿವ್ ಅಪ್ ಮಾಡಿದೆ ಡೈಲಿ ಕೇಳಿ, ಗಿವ್ ಅಪ್ ಮಾಡಿದೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಖಂಡಿತ ಸಬ್ಲಿಮಲ್ಸ್ ವರ್ಕ್ ಆಗುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ನನ್ನ ಪರ್ಸ್ನಲ್ ಅಬ್ಸರ್ವೇಷನ್. ನಾನು ಎಲ್ಲೂ ಕೇಳ್ಕೊಂಬಂದು ಹೇಳ್ತಾ ಇಲ್ಲ. ಆ್ಯಂಡ್ ಆಫ್ಕೋರ್ಸ್ ನಾನು ಮುಂಚೆನೂ ತುಂಬ ಸತಿ ಸಬ್ಲಿಮಲ್ಸ್ ಕೇಳಬೇಕಾದ್ರೆ ನೀವು ನಂಬಿಕೆ ಇಟ್ಕೊಂಡು ಕೇಳೋದು ಬೇಕಾಗಿಲ್ಲ ಅಂತ. ಬಟ್ ನಿಮಗೆ ಫಾಸ್ಟಾಗಿ ಸ್ಪೀಡಾಗಿ ರಿಸಲ್ಟ್ಸ್ ಬೇಕಂತ ಅಂದರೆ ನೀವು ನಂಬಿಕೆ ಇಟ್ಟು ಕೇಳಿದಾಗ ನಿಮಗೆ ಸ್ಪೀಡಾಗಿ ರಿಸಲ್ಟ್ ಸಿಗುತ್ತೆ. ಓಕೆನಾ? ನನಗೆ ಎಷ್ಟೊಂದು ಜನಕ್ಕೆ 1-2-3 ಡೇಸಲ್ಲಿ 1 ವೀಕಲ್ಲಿ ರಿಸಲ್ಟ್ ಸಿಕ್ಕಿರೋದು ನೋಡಿದ್ದೀನಿ. ಆ್ಯಂಡ್ ಎಷ್ಟೊಂದು ಜನಕ್ಕೆ ತುಂಬ ದಿನ ಆದಮೇಲೆ ರಿಸಲ್ಟ್ ಸಿಕ್ಕಿರೋದು ನಾನು ನೋಡಿದ್ದೀನಿ. ಅರ್ಥ ಆಯ್ತಾ? ಸೊ ಬೇಸ್ಡ್ ಆನ್ ದಿಸ್ ಪ್ಲೀಸ್ ಕನ್ಕ್ಲೂಷನಿಗೆ ಬರಬೇಡಿ ಸಬ್ಲಿಮಲ್ ನಿಮ್ಮ ಅಸಂಪ್ಷನ್ಸ್ ಮೇಲೆ ವರ್ಕ್ ಆಗುತ್ತೆ ಅಂತ. ಎಲ್ಲನೂ ವರ್ಕ್ ಆಗೋದು ನಮ್ಮ ಅಸಂಪ್ಷನಲ್ಲೇ, ಎಸ್. ಬಟ್ ಈಗ ನೋಡಿ, ಕೆಲವೊಂದಿಷ್ಟು ಅಫರ್ಮೇಷನ್ಸ್ನ ಮತ್ತೆ ಈಗ ನಾವು ಯೋಚನೆ ಮಾಡೋದು ಅಫರ್ಮೇಷನ್ಸ್, ನಾವು ಹೇಳೋದು, ಮಾತಾಡೋದು, ಕೇಳೋದು ಎಲ್ಲನೂ ಅಫರ್ಮೇಷನ್ಸ್ ಅಂದರೆ ಸಬ್ಲಿಮಲ್ ಆಡಿಯೋಸ್ ಕೂಡ ಅಫರ್ಮೇಷನ್ಸ್. ಬಟ್ ದೇ ಆರ್ ಸ್ಪೆಸಿಫಿಕಲಿ ಡಿಸೈನ್ಡ್ ಟು ಟಾರ್ಗೆಟ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ಆ ಸಬ್ಕಾನ್ಷಿಯಸ್ ಮೈಂಡಿಗೆ ಟಾರ್ಗೆಟ್ ಮಾಡಬೇಕಂತಾನೆ ಸಬ್ಲಿಮಲ್ಸ್ನ ಡಿಸೈನ್ ಮಾಡಿರೋದು. ಸೊ ಅದೇನು ಮಾಡುತ್ತೆ, ನಮಗಿರೋಂಥ ರೆಸಿಸ್ಟೆನ್ಸ್. ಇವಾಗ ನೋಡಿ, ಸಬ್ಲಿಮಲ್ ಕೇಳ್ತಾ ಇರ್ಬೇಕಾದ್ರೆ ನಿಮಗೆ ಅವೇರ್ ಇದೆ. ಓಕೆ, ನಿಮ್ಮ ಕಾನ್ಷಿಯಸ್ ಮೈಂಡಿಗೆ ಅವೇರ್ ಇದೆ. ನಾನು ಏನೋ ಒಂದು ಆಡಿಯೋ ಕೇಳ್ತಾ ಇದ್ದೀನಿ, ಆಡಿಯೋ ಕೇಳೋದ್ರಿಂದ ನನ್ನ ಅಪಿಯನ್ಸ್ ಚೇಂಜ್ ಆಗುತ್ತೆ ಅಂತ ಏನೋ ಅವೇರ್ ಇದೆ ಅಷ್ಟೇ. ಬಟ್ ಅದರಲ್ಲಿ ಏನು ಅಫರ್ಮೇಷನ್ಸ್ ಇದೆ ಅದು ಆಲ್ಮೋಸ್ಟ್ ನಿಮಗೆ ಗೊತ್ತಿರಲ್ಲ, ಡೀಟೇಲ್ ಆಗಿ ಗೊತ್ತಿರಲ್ಲ. ಇವನ್ ಗೊತ್ತಿದ್ರೂ ಕೂಡ ಯಾರು ತೆಗ್ದುಬಿಟ್ಟು ಅದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗಲ್ಲ ಏನೇನು ಅಫರ್ಮೇಷನ್ಸ್ ಇದೆ ಅಂತ. ಬಟ್ ಸ್ಟಿಲ್ ನಿಮಗೆ ರಿಸಲ್ಟ್ ಸಿಕ್ಕಿರುತ್ತೆ. ಫಾರ್ ಎಕ್ಸಾಂಪಲ್, ನನಗೆ ಯಾರೋ ಒಬ್ಬರು ಪರಿಚಯ ಇರೋರು, ನನ್ನ ಫ್ರೆಂಡಿನ ತಮ್ಮನ ಫ್ರೆಂಡ್. ಓಕೆ, ಸೊ ಅವರು ನನಗೆ ಹೈಟ್ ಸಬ್ಲಿಮಲ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಸೊ ನಾನು ಜಸ್ಟ್ ಅವರಿಗೆ ಅಂತಾನೆ ನನ್ನ ಹೈಟ್ ಹಾಗೂ ಸಬ್ಲಿಮಲ್ನ ಕ್ರಿಯೇಟ್ ಮಾಡಿದ್ದೆ. ಓಕೆನಾ? ಸೊ ಅದು ಕೇಳಾದ್ಮೇಲೆ ಅವರು ಅಫರ್ಮೇಷನ್ಸ್ ಚೆಕ್ ಮಾಡಿಲ್ಲ, ಬೆನಿಫಿಟ್ಸ್ನು ಕೂಡ ಚೆಕ್ ಮಾಡಿಲ್ಲ. ನಾನು ಹೇಳಿದ್ದು ಒಂದೇ, ಅದನ್ನು ಕೇಳು, ನಿನ್ನ ಹೈಟ್ ಆಗ್ತೀಯಾ ಅಂತ ನಾನು ಜಸ್ಟ್ ಹೇಳಿದ್ದೆ ಅವರಿಗೆ. ಅವರು ಕೇಳ್ತಾಯಿದ್ರು. ಕೇಳಾದ್ಮೇಲೆ ನನಗೆ ಅಪ್ಡೇಟ್ ಮಾಡ್ತಾಯಿದ್ರು ರಿಸಲ್ಟ್ಸ್ನ. ಸೊ ಅಕ್ಕ ನನಗೆ 1 ಇಂಚ್ ಜಾಸ್ತಿ ಆಗಿದ್ದೀನಿ ಆ ಥರ ಎಲ್ಲ ಹೇಳಿದರು. ದೆನ್ ಹೋಗಿ ಬೆನಿಫಿಟ್ಸ್ ಚೆಕ್ ಮಾಡಾದ್ಮೇಲೆ ಗೊತ್ತಾಗಿರೋದು ಅವ್ರಿಗೆ. ಸೊ ನಾನು ಒಂದಿಷ್ಟು ಅಫರ್ಮೇಷನ್ಸ್ ಹಾಕಿದ್ದೆ, ಮೈಂಡ್ ಸೆಟ್ ಮೇಂಟೈನ್ ಮಾಡೋದಕ್ಕೆ, ಪಾಸಿಟಿವ್ ಆಗಿರೋದಕ್ಕೆ, ಡೇ ಚೆನ್ನಾಗಾಗೋದಕ್ಕೆ, ಸೆಲ್ಫ್ ಎಸ್ಟಿಮಿಗೆ, ಸೆಲ್ಫ್ ಕಾನ್ಫಿಡೆನ್ಸ್ಗೆ, ಎಲ್ಲದಕ್ಕೂ ಅಫರ್ಮೇಷನ್ಸ್ ಹಾಕಿದ್ದೆ. ಸೊ ಅದು ಚೆಕ್ ಮಾಡಾದ್ಮೇಲೆ ಗೊತ್ತಾಗಿರೋದು, ಓಕೆ ನಾನು ಜಸ್ಟ್ ಹೈಟ್ ಆಗ್ತೀನಿ ಅಂದ್ಕೊಂಡು ಕೇಳ್ತಾ ಇದ್ದೆ, ಬಟ್ ಇಷ್ಟೆಲ್ಲ ರಿಸಲ್ಟ್ಸ್ ನಂಗೆ ಸಿಕ್ಕಿದೆ ಅಂತ. ಸೊ ಈಗ ಹೇಳಿ ನನಗೆ ಯಾವುದು ವರ್ಕ್ ಆಗ್ತಾ ಇರೋದು? ಇಟ್ಸ್ ರಿಪಿಟೇಷನ್ಸೇ ಅಲ್ವಾ ಇಲ್ಲಿ ಟ್ರೂತ್ ಆಗ್ಬೋದು. ಎಸ್, ಅಸಂಪ್ಷನ್ ಬಂದುಬಿಟ್ಟು ಏನು ಲಾ ಆಫ್ ಅಸಂಪ್ಷನ್ ಸ್ಟೇಟ್ ಮಾಡೋದೇನು, ನಾವೇನು ಅಸ್ಯೂಮ್ ಮಾಡ್ಕೊತೀವೋ ಟ್ರೂ ಅಂತ, ಅದು ಟ್ರೂ ಆಗುತ್ತೆ ಅಂತ. ಸೊ ಈಗ ಮೇನ್ ಅಸಂಪ್ಷನ್ಸ್ ಏನು ಎಲ್ರದ್ದು ನಮ್ಮದು ಸೈಂಟಿಫಿಕಲಿ ಪ್ರೂವ್ ಆಗಿರೋದೇನು, ರಿಪಿಟೇಷನ್ ವರ್ಕ್ಸ್ ಅಲ್ವಾ. ಸೊ ನಾವು ಯಾವುದನ್ನೋ ಒಂದು ಮತ್ತೆ ಹೇಳ್ತಿದ್ದಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ನಮ್ಮ ಅಜಾಗೃತ ಮನಸ್ಸಿಗೆ ಬೇರೆ ಆಪ್ಷನ್ ಇಲ್ಲ ಅದನ್ನು ಸತ್ಯ ಮಾಡಬೇಕು ಅನ್ನೋದೇ ತಾನೇ. ಮತ್ತೆ ಹೇಳ್ಕೊತೀವಿ, ಅದು ಸತ್ಯ ಆಗಬೇಕು, ಅದೇ ಅಲ್ಟಿಮೇಟ್ ಟ್ರೂತ್ ಅಲ್ವಾ. ಸೊ ಏನಾಗುತ್ತೆ, ಈ ಸಬ್ಲಿಮಲ್ಸ್ ಕೇಳ್ತಾ ಇರ್ಬೇಕಾದ್ರೂ ನೀವು ಮತ್ತೆ ಏನೇನೋ ಒಂದನ್ನು ಕೇಳ್ತಾ ಇರ್ತೀರ, ಅದರಿಂದ ಅದು ಸತ್ಯ ಆಗುತ್ತೆ. ಅರ್ಥ ಆಯ್ತಾ? ಇದು ಸಬ್ಲಿಮಲ್ಸ್ ವರ್ಕ್ ಆಗೋ ರೀತಿ. ಓಕೆ, ಇನ್ನು ನಿಮಗೆ ಡೀಟೇಲ್ ಆಗಿ ಸಬ್ಲಿಮಲ್ಸ್ ಬಗ್ಗೆ ಡೌಟ್ಸ್ ಇದ್ದರೆ ನಂದು ವಾಟ್ಸಪ್ ಗ್ರೂಪ್ ಇದೆ, ಜಾಯ್ನ್ ಆಗಿ. ನಿಮಗೆ ಸಬ್ಲಿಮಲ್ಸ್ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಅಲ್ಲಿ ಕ್ವಶನ್ಸ್ ಕೇಳಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಯಾವ್ದ್ರ ಬಗ್ಗೆನಾದರೂ ನಿಮಗೆ ಸಬ್ಲಿಮಲ್ಸ್ ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ದರೆ ಅದ್ರ ಬಗ್ಗೆ ವಿಡಿಯೋ ಬೇಕಂತ ಅಂದರೆ ಅದನ್ನು ಕೂಡ ಕೇಳಿ, ನಾನು ನಿಮಗೆ ವಿಡಿಯೋ ಮಾಡ್ತೀನಿ ಅಥವಾ ಅಲ್ಲೇ ಕ್ಲಾರಿಫಿಕೇಷನ್ ಕೊಡ್ತೀನಿ. ಸೊ ಸಬ್ಲಿಮಲ್ ಬಂದುಬಿಟ್ಟು ವರ್ಕ್ ಆಗೋದು ನೀವು ನಂಬ್ತಿರೋ ಬಿಡ್ತಿರೋ ಅನ್ನೋದ್ರ ಮೇಲೆ ಅಲ್ಲ, ನೀವು ಏನು ಅಸಂಪ್ಷನ್ಸ್ ಇಟ್ಕೊತೀರೋ ಅದ್ರ ಮೇಲಲ್ಲ, ಬಟ್ ಅದು ವರ್ಕ್ ಆಗೋದು ರಿಪಿಟೇಷನ್ಸ್ ಅಂತ. ಸೊ ಅದು ಬಂದುಬಿಟ್ಟು ಡೈರೆಕ್ಟ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಮೆಸೇಜ್, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಡೈರೆಕ್ಟಾಗಿ ಡೈಲಿ ನಿಮ್ಮ ಡಿಸೈರ್ಸ್ ಬಗ್ಗೆ, ಈ ಡಿಸೈರ್ಸ್ ಫುಲ್ಫಿಲ್ ಆಗುತ್ತೆ, ಈ ಡಿಸೈರ್ಸ್ ಫುಲ್ಫಿಲ್ ಆಗುತ್ತೆ ಅಂತ ಮೆಸೇಜ್ ಹೋಗ್ತಾ ಇದ್ರೆ ನಿಮ್ಮ ಕಾನ್ಷಿಯಸ್ ಮೈಂಡ್ ಅದನ್ನು ಹೆಂಗೆ ಸ್ಟಾಪ್ ಮಾಡೋಕ್ಕಾಗುತ್ತೆ?
ಸೂನ್ ಆರ್ ಲೇಟರ್ ನಿಮ್ಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಬಟ್ ನೀವು ಪೇಷನ್ಸಿಂದ ಅದನ್ನು ವೇಟ್ ಮಾಡ್ತಾ ಪೇಷನ್ಸಿಂದ ಇರಬೇಕು. ಪೇಷನ್ಸ್ ಇಂದಾನೆ ನಿಮಗೆ ರಿಸಲ್ಟ್ ಸಿಗೋದು. ಸಬ್ಲಿಮಲ್ ಅಂತ ಬಂದರೆ ಅದನ್ನು ಡೈಲಿ ಕೇಳುವಂತಹ ಡಿಸಿಪ್ಲಿನ್ ನಿಮ್ಗೆ ಇರಬೇಕು, ಅಂದರೆ ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಹೋಗುವಂತಹ ಡಿಸಿಪ್ಲಿನ್ ನಿಮಗೆ ಇರಬೇಕು. ಆ್ಯಂಡ್ ಇನ್ನೊಂದು ಪೇಷನ್ಸ್ ಇರಬೇಕು. ದ್ಯಾಟ್ಸ್ ಆಲ್. ಆ್ಯಂಡ್ ನಾನು ಇಲ್ಲಿ ಯಾವಾಗ ಸಿಗುತ್ತೆ, ಎಷ್ಟೊತ್ತಿಗೆ ರಿಸಲ್ಟ್ ಸಿಗುತ್ತೆ ಅದನ್ನು ಯಾವುದೂ ನಾನು ನಿಮಗೆ ಹೇಳಲ್ಲ. ಬಿಕಾಸ್ ಒನ್ಸ್ ಅಗೇನ್ ನಿಮಗೆ ರಿಸಲ್ಟ್ ಸಿಗೋದು ನಿಮ್ಮ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಅಂದ್ಕೊಂಡ್ರೆ ನನಗೆ ಬೇಗ ರಿಸಲ್ಟ್ ಸಿಗುತ್ತೆ ಅಂತ ಬೇಗ ಸಿಗುತ್ತೆ. ಸಪೋಸ್ ನಿಮ್ಗೆ ಅದ್ರ ಮೇಲೆ ನಂಬಿಕೆ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಏನೋ ಒಂದು ಆಡಿಯೋ ಕೊಟ್ಟಿದ್ದಾರೆ ಕೇಳಬೇಕು ಅಂತ ಅಂದ್ಕೊಂಡು ಕೇಳ್ತಾ ಇದ್ದಾಗ ನಿಮಗೆ ರಿಸಲ್ಟ್ಸ್ ಲೇಟಾಗಿ ಸಿಗುತ್ತೆ. ದ್ಯಾಟ್ಸ್ ಆಲ್. ಇಲ್ಲ ಬೇಗನೂ ಸಿಗ್ಬೋದು. ಕೆಲವೊಂದು ಸತಿ ರೆಸಿಸ್ಟೆನ್ಸ್ ಕಮ್ಮಿ ಇದ್ದು ನಿಮ್ಗೆ ಏನೂ ಗೊತ್ತೇ ಇರಲ್ಲ ಸಬ್ಲಿಮಲ್ ಬಗ್ಗೆ, ಸುಮ್ಮನೆ ಆಡಿಯೋ ಓಪನ್ ಮಾಡಿ ಕೇಳ್ತಿರ್ತೀರಾ ಅಂದಾಗ ನಿಮಗೆ ಇನ್ಸ್ಟ್ಯಾಂಟ್ಲಿ ಕೂಡ ರಿಸಲ್ಟ್ ಸಿಗ್ಬೋದು. ಓಕೆ, ಸೊ ನಿಮಗೆ ಅದರಿಂದ ರಿಸಲ್ಟ್ ಸಿಗ್ತಿದೆ ಅಂದರೆ ದಟ್ ಪ್ರೂವ್ಸ್ ಅದು ನಿಮಗೆ ಸಿಗ್ತಾ ಇದೆ ಬಿಕಾಸ್ ಆಫ್ ರಿಪಿಟೇಷನ್. ಬಿಕಾಸ್ ಅದು ಡೈರೆಕ್ಟ್ ಮೆಸೇಜ್ ಟು ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ನೋಡಿ, ನನಗೆ ಗೊತ್ತಿರೋ ಹಾಗೆ ತುಂಬ ಬೇಗ ನಿಮ್ಮ ಮೈಂಡಿಗೆ ಯಾವುದೂ ಒಂದು ಬ್ಯಾರಿಯರ್ ಇಲ್ಲದೆ ಮೆಸೇಜ್ನ ತಲುಪಿಸೋ ಕೆಲಸ ಮಾಡೋದು ಸಬ್ಲಿಮಲ್ಸ್ ಮಾತ್ರ. ಸೊ ನಿಮಗೆ ಮೂಡ್ ಸರಿಗಿಲ್ಲ, ನಿಮಗೆ ಏನೂ ವರ್ಕ್ ಆಗ್ತಿಲ್ಲ, ನಿಮಗೆ ಲೈಕ್ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ, ಲೈಫಲ್ಲಿ ಕ್ಲಾರಿಟಿ ಇಲ್ಲ, ಏನೂ ಇಲ್ಲ ಅಂತ ಅಂದರೆ ಯಾವುದೋ ವೀಡಿಯೋಸ್ ನೋಡ್ತಾ ಇರ್ತೀರ ಕುತ್ಕೊಂಡು, ಎಂಟರ್ಟೈನ್ಮೆಂಟ್ ವೀಡಿಯೋಸ್, ಫಿಲಮ್ಸ್, ಮೂವೀಸ್, ಸಾಂಗ್ಸ್ ಕೇಳ್ತಾ ಇರ್ತೀರಾ, ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಇರ್ತೀರಾ. ಅದೆಲ್ಲ ಬಿಟ್ಬಿಟ್ಟು ಜಸ್ಟ್ ಎಷ್ಟಿರುತ್ತೆ ಹಬ್ಬ ಅಂದರೆ 2 minutes ಒಳಗಡೆ ಇರುತ್ತಲ್ವ ಸಬ್ಲಿಮಲ್ ಆಡಿಯೋಸ್. ಸೊ 2 minutes 1 minute ಇರುತ್ತೆ. ಸೊ ನೀವೊಂದು 3 times ಕೇಳ್ತೀರಾ, ಒಂದು 5 times ಕೇಳ್ತೀರಾ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ 1 minute ಸಬ್ಲಿಮಲ್ ಆಡಿಯೋ ಅಂದ್ಕೊಳ್ಳಿ. ಸೊ ನೀವು 1 minute ಸಬ್ಲಿಮಲ್ ಆಡಿಯೋನ ಒಂದು 5 times ಕೇಳ್ತೀರಾ ಅಂದರೆ 5 minutes ಆಗುತ್ತೆ. ಅಥವಾ 10 times ಕೇಳ್ತೀರಾ ಅಂದರೆ 10 minutes ಆಗುತ್ತೆ. ಅಷ್ಟು ಟೈಮ್ ಕೊಟ್ಬಿಟ್ಟು ನಿಮಗೆ ಆಡಿಯೋಸ್ ಕೇಳೋದಕ್ಕಾಗಲ್ವಾ? ರೈಟ್, ಆಗುತ್ತೆ ಅಲ್ವಾ? ಸೊ ನಾನು ಇದು ಹೇಳ್ತಾ ಇರೋದು ಆಪ್ಷನಲ್. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಸಬ್ಲಿಮಲ್ ಮೇಲೆ ಕೇಳಬೇಕು ಅಂತ, ಇನ್ಸ್ಟೆಡ್ ಆಫ್ ಅದು ಇದು ಏನೇನೋ ಕೇಳೋ ಬದಲು ನೀವು ಆಡಿಯೋಸ್ನ ಕೇಳ್ಬೋದು. ಆಡಿಯೋಸ್ ನಿಮಗೆ ಕೆಲಸ ಮಾಡುತ್ತೆ. ಓಕೆ, ನಿಮಗೆ ಕುತ್ಕೊಂಡು 24/7 ಆಫ್ ಮಾಡೋಕ್ಕೆ ಇಷ್ಟ ಇಲ್ಲ, ನಿಮಗೆ ನಾರ್ಮಲ್ ಆಗಿ ತುಂಬ ಬೇಗ ಆಗಬೇಕು, ಅಥವಾ ಜಸ್ಟ್ ಒಟ್ಟು ನಿಮ್ಮ ಡಿಸೈರ್ ಆಗಬೇಕಂತ ಅಂದರೆ ನಿಮ್ಮ ಅಫರ್ಮೇಷನ್ಸ್ ಜೊತೆ ಸಬ್ಲಿಮಲ್ ಕೂಡ ಕೇಳಿ, ಅದು ನಿಮಗೆ ಬೂಸ್ಟ್ ಮಾಡುತ್ತೆ. ಓಕೆನಾ? ಆ್ಯಂಡ್ ನಾರ್ಮಲಿ ನಾನು ರಿಪಿಟೇಷನ್ಸ್ ಬಗ್ಗೆ ನಿಮಗೆ ಹೇಳಬೇಕಾಗಿಲ್ಲ. ಸೊ ನಿಮ್ಮ ಅಫರ್ಮೇಷನ್ಸ್ ವರ್ಕ್ ಆಗೋದು ಕೂಡ ರಿಪಿಟೇಷನಿಂದಾನೆ. ನಿಮ್ಮ ಸ್ಕ್ರಿಪ್ಟಿಂಗ್ ಮಾಡ್ತಿದ್ರೆ ಅದು ವರ್ಕ್ ಆಗೋದು ಕೂಡ ರಿಪಿಟೇಷನ್ಸಿಂದಾನೆ. ಆ್ಯಂಡ್ ವಿಜುವಲೈಸ್ ಮಾಡ್ತಿದ್ರೆ ಅದು ಕೂಡ ವರ್ಕ್ ಆಗೋದು ರಿಪಿಟೇಷನ್ಸಿಂದಾನೆ. ಸೊ ಏನೇ ಮಾಡಿದ್ರು ಹೇಳೋದೇನು, ಸೊ ನೀವು ಅಫರ್ಮ್ ಮಾಡ್ತಾ ಇರ್ತೀರಾ, ಅದನ್ನು ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಹೋಗಿ ಡಿಸಿಪ್ಲಿನಿಂದ ಅಂತ ಹೇಳ್ತಾರೆ. ನೀವು ವಿಜುವಲೈಸ್ ಮಾಡ್ತಿದ್ದೀರಾ, ಅದನ್ನು ರಿಪೀಟಾಗಿ ಅದನ್ನೇ ಪರ್ಸಿಸ್ಟ್ ಮಾಡ್ತಾ ಹೋಗಿ ಅಂತ ಹೇಳೋದು. ಸ್ಕ್ರಿಪ್ಟಿಂಗ್ ಮಾಡ್ತಿದ್ದೀರಾ, ರಿಪೀಟೆಡ್ ಆಗಿ ಅದನ್ನೇ ಮಾಡ್ತಾ ಹೋಗಿ. ಯಾಕೆ ರಿಪಿಟೇಷನ್ಸ್ ಮುಖ್ಯ ಅಂತ ಅಂದರೆ, ಅದು ನಿಮಗೆ ಫೆಮಿಲಿಯರ್ ಅನಿಸುತ್ತೆ. ಯಾವುದು ಫೆಮಿಲಿಯರ್ ಅನಿಸುತ್ತೋ ಅದು ನಿಮ್ಮ ರಿಯಾಲಿಟಿಯಲ್ಲಿ ತುಂಬ ಬೇಗ ಅಪಿಯರ್ ಆಗುತ್ತೆ. ಫೆಮಿಲಿಯರ್, ನ್ಯಾಚುರಲ್ ಅಂತ ಅನಿಸ್ಬೇಕು. ಇದು ನನಗೆ ಫೆಮಿಲಿಯರ್, ಇದು ನನಗೆ ನ್ಯಾಚುರಲ್ ಅಂತ ಅನಿಸ್ಬೇಕು. ಆಗ ನಿಮ್ಮ ರಿಯಾಲಿಟಿಯಲ್ಲಿ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಅರ್ಥ ಆಯ್ತಾ? ಯಾವ ಮ್ಯಾನಿಫೆಸ್ಟೇಷನ್ ವಿಡಿಯೋನೂ ಇಲ್ಲ. ಇದು ಮಾಡ್ತಾ ಇರೋದು ಏನಕ್ಕೆ ಅಂತಂದರೆ ನಿಮಗೆ ಹೇಳೋದಕ್ಕೆ. ಅರ್ಥ ಆಯ್ತಾ? ಕ್ಲಿಯರ್ ಮಾಡೋದಕ್ಕೆ. ಅಂದ್ಕೊಂಡಿರ್ತೀರ ತುಂಬ ಜನ ಸಬ್ಲಿಮಲ್ಸ್ ವರ್ಕ್ ಆಗುತ್ತೆ ಬಿಕಾಸ್ ನಾವು ಅದು ವರ್ಕ್ ಆಗುತ್ತೆ ಅಂದ್ಕೊತೀವಿ ಅದಕ್ಕೆ ಅಂತ. ನೋ ನೋ ನೋ, ಸಬ್ಲಿಮಲ್ಸ್ ವರ್ಕ್ ಆಗುತ್ತೆ ಬಿಕಾಸ್ ಅದರಲ್ಲಿ ಅಫರ್ಮೇಷನ್ಸ್ ಇದೆ. ಅದು ಅಫರ್ಮೇಷನ್ಸ್ನ ನೀವು ಮತ್ತೆ ಮತ್ತೆ ಆಡಿಯೋ ಕೇಳೋದ್ರಿಂದ ಅಫರ್ಮೇಷನ್ಸ್ ಮತ್ತೆ ಮತ್ತೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ರಿಪೀಟ್ ಆಗ್ತಿರುತ್ತೆ. ಸೊ ಯಾವುದು ಪದೇ 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 ಮೆಸೇಜ್ ಹೋಗ್ತಾ ಇರುತ್ತೋ ಆ ಮೆಸೇಜ್ನ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಇಗ್ನೋರ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಯಾವುದೋ ಒಂದು ಮೆಸೇಜ್ ಮತ್ತೆ 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 ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗ್ತಿದ್ದಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಓಕೆ, ಈ ಮೆಸೇಜ್ ನನಗೆ ಕಂಟಿನ್ಯೂಸ್ ಆಗಿ ಮತ್ತೆ ಮತ್ತೆ ಬರ್ತಿದೆ, ಸೊ ದಿಸ್ ಈಸ್ ಎ ರಿಯಾಲಿಟಿ, ಇದು ಸತ್ಯ ಅಂತ ಅಂದ್ಕೊಳ್ಳುತ್ತೆ. ಸೊ ಒನ್ಸ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆ ಸತ್ಯನ ಆಕ್ಸೆಪ್ಟ್ ಮಾಡಿಕೊಂಡ್ರೆ ಅದು ನಿಮ್ಮ ಕಣ್ಮುಂದೆ ರಿಯಾಲಿಟಿ ಆಗುತ್ತೆ. ಅರ್ಥ ಆಯ್ತಾ? ದಿಸ್ ಈಸ್ ಹೌ ಸಬ್ಲಿಮಲ್ ವರ್ಕ್ಸ್. ಸೊ ಸ್ಟಾಪ್ ಸಬ್ಲಿಮಲ್ ವರ್ಕ್ಸ್ ಆಗೋದು ಬಿಕಾಸ್ ನಾನು ಅದನ್ನು ನಂಬ್ಕೊಂಡಿದ್ದೀನಿ, ನಾನು ಅದಕ್ಕೆ ಅನ್ಕೊತಿದ್ದೀನಿ. ಎಸ್, ಬಟ್ ಏನು ಗೊತ್ತಾ, ಅದರಲ್ಲಿರೋ ಅಫರ್ಮೇಷನ್ಸ್ನ ನೀವು ಸ್ಟಾಪ್ ಮಾಡೋಕ್ಕಾಗಲ್ಲ. ಯಾವುದೋ ಒಂದು ಅಫರ್ಮೇಷನ್ಸ್ ಡೈರೆಕ್ಟ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಡೈಲಿ ಹೋಗ್ತಿದೆ ಅಂತ ಅಂದರೆ ನಿಮ್ಗೆ ಎಷ್ಟೇ ರೆಸಿಸ್ಟೆನ್ಸ್ ಇರಲಿ, ಇದು ವರ್ಕ್ ಆಗಲ್ಲ ವರ್ಕ್ ಆಗಲ್ಲ ವರ್ಕ್ ಆಗಲ್ಲ ಅಂತ, ಅಷ್ಟು ರೆಸಿಸ್ಟೆನ್ಸ್ ಇದ್ದರೂ ನೀವು ಅದನ್ನು ಕಂಟಿನ್ಯೂಸ್ ಆಗಿ 1 year ಕೇಳಿ, ನಿಮ್ಮ ಲೈಫ್ ಎಷ್ಟೋ ಚೇಂಜ್ ಆಗಿರುತ್ತೆ. ಓಕೆ,
ಓಕೆ, ನಂಬಿಕೆ ಇಟ್ಕೊಳ್ದೆ 1 ಇಯರ್ ಕೇಳಿ ನೋಡಿ. ಓಕೆ, ನಿಮ್ಗೆ ನಂಬಿಕೆ ಇಲ್ಲ ಅಲ್ಲ, ನಾನು ವರ್ಕ್ ಆಗಲ್ಲ ಅಂದರೆ ವರ್ಕ್ ಆಗಲ್ಲ ಈ ಸಬ್ಲಿಮಲ್ ಅಂದ್ಕೊಂಡು, ವರ್ಕ್ ಆಗಲ್ಲ ಅಂದ್ಕೊಂಡೆ ಒಂದು ಸಬ್ಲಿಮಲ್ನ ಹಾಕ್ಕೊಂಡ್ಬಿಟ್ಟು ಆಡಿಯೋನ ಕೇಳ್ತಾ ಹೋಗಿ. ಅಟ್ಲೀಸ್ಟ್ ನಾನು 1 ಇಯರ್ ನಿಜವಾಗ್ಲೂ ಟೈಮ್ ಬೇಡ, ಬಟ್ ನಾನು ನಿಮಗೆ ಹೇಳ್ತಾ ಇರೋದು 6 ಮಂತ್ಸ್ ಕೇಳಿ ಸಾಕು. ಎಷ್ಟು ಚೇಂಜ್ ಆಗಿರುತ್ತೆ ಅಂತ ಅಂದರೆ ನಿಮ್ಮ ಲೈಫು, ಮೇ ಬಿ ನೀವು ಯಾವ್ದ್ರ ಮೇಲೆ ಸಬ್ಲಿಮಲ್ ಕೇಳ್ತಾ ಇರ್ತಿರೋ ಗೊತ್ತಿಲ್ಲ, ಬಟ್ ಅದ್ರ ರಿಲೇಟೆಡ್ ನಿಮ್ಮ ಲೈಫ್ ತುಂಬ ಚೇಂಜ್ ಆಗಿಬಿಟ್ಟಿರುತ್ತೆ. ಅರ್ಥ ಆಯ್ತಾ? ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿಲ್ಲದೇನೆ ನಾರ್ಮಲ್ ಆಗಿ ಕಾನ್ಷಿಯಸ್ಲಿ ಒಂದಿಷ್ಟು ಥಾಟ್ಸ್ ಬರುತ್ತೆ. ನೀವು ಅನ್ಕೊಂತೀರ ನನಗೆ ಓನ್ ಬಂದಿರೋ ಥಾಟ್ ಇದು, ಸೊ ನಾನು ಹೋಗಿ ಏನೋ ಮಾಡಬೇಕಂತ. ಸೊ ಆ ಏನೋ ಒಂದು ಹೋಗಿ ಮಾಡೋದ್ರಿಂದ ನಿಮ್ಗೆ ಬೇಕಾಗಿರೋ ಆ್ಯಕ್ಚುಯಲ್ ರಿಸಲ್ಟ್ ನಿಮಗೆ ಸಿಕ್ಕಿರುತ್ತೆ. ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ನೀವು ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಂಡಿರ್ತೀರ, ಬಟ್ ನಿಮಗೆ ಐಡಿಯಾ ಇರಲ್ಲ ಹೋಗಬೇಕು, ಜಿಮ್ಮಿಗೆ ಹೋಗಬೇಕು, ಆ ಥರ ಹೋಗ್ಬೇಕಂತ. ಬಟ್ ಜಸ್ಟ್ ಸುಮ್ಮನೆ ಏನಕ್ಕೋ ಸಡನ್ನಾಗಿ ಇವಾಗ ಸಬ್ಲಿಮಲ್ ಕೇಳ್ತಾ ಇರ್ತೀರ, ಸಡನ್ನಾಗಿ ನಿಮ್ಗೆ ಅರ್ಜ್ ಬಂದುಬಿಡುತ್ತೆ ನಾನು ಜಿಮ್ಮಿಗೆ ಹೋಗಬೇಕು ಅಥವಾ ನಾನು ಡಯಟ್ ಮಾಡಬೇಕು ಅಂತ ತುಂಬ ಅರ್ಜ್ ಬಂದುಬಿಡುತ್ತೆ. ಅಥವಾ ತುಂಬ ಹೆಲ್ತಿ ಫುಡ್ಸ್ಗೆ ಕ್ರೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಹೆಲ್ತಿ ಫುಡ್ಸ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡೋದು, ಅಥವಾ ನಾನು ಜಿಮ್ಗೆ ಹೋಗ್ಬೇಕಂತ ಹೋಗ್ಬಿಟ್ಟು ಜಿಮ್ಮಿಗೆ ಹೋಗೋದು, ಅಥವಾ ಯೋಗ ಮಾಡಬೇಕಂತ ಹೇಳ್ಬಿಟ್ಟು ಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಸೊ ನಿಮ್ಗೆ ಗೊತ್ತಿಲ್ಲದೆ ನೀವು ನನಗೆ ಇಂಟ್ರೆಸ್ಟ್ ಬಂತಂತ ಹೇಳ್ಬಿಟ್ಟು ಮಾಡ್ತೀರಾ. ಬಟ್ ಕ್ಲಿಯರ್ಲಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಸಬ್ಲಿಮಲ್ಸಲ್ಲಿ ಅಫರ್ಮೇಷನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಮಾಡ್ತಾ ಇರ್ತೀರಾ. ಅರ್ಥ ಆಯ್ತಾ? ಬಟ್ ನಾನಿಲ್ಲಿ ಯಾರಿಗೂ ಹೇಳ್ತಿಲ್ಲ ನೀವು ಜಿಮ್ಮಿಗೆ ಹೋಗೋದ್ರಿಂದ, ನೀವು ವರ್ಕೌಟ್ ಮಾಡೋದ್ರಿಂದ, ನೀವು ಡಯಟ್ ಮಾಡೋದ್ರಿಂದ ನೀವು ತೆಳ್ಳಾಗ್ತೀರಾ ಅಂತ ಅಲ್ಲ. ಇದೆಲ್ಲಕ್ಕಿಂತ ಮೇನ್ ಮೈಂಡ್ಸೆಟ್ ಏನಂತ ಅಂದರೆ, ನಾನು ಜಿಮ್ಮಿಗೆ ಹೋದರೆ ತೆಳ್ಳ ಆಗ್ತೀನಿ, ನಾನು ವರ್ಕೌಟ್ ಮಾಡಿದ್ರೆ ತೆಳ್ಳ ಆಗ್ತೀನಿ, ನಾನು ಈ ಫುಡ್ ತೊಗೊಂಡ್ರೆ ನಾನು ತೆಳ್ಳ ಆಗ್ತೀನಿ, ಅದೆಲ್ಲ ನಿಮ್ಮ ಮೈಂಡ್ಸೆಟ್ ಅಷ್ಟೇ. ಓಕೆ, ಅರ್ಥ ಆಯ್ತಾ? ಸೊ ಐ ಹೋಪ್ ನಿಮಗೆ ಈ ವಿಡಿಯೋದ ಬಗ್ಗೆ ಕ್ಲಾರಿಟಿ ಸಿಕ್ತು ಅನ್ಕೊತೀನಿ. ಐ ಹೋಪ್ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊತೀನಿ. ನನಗೆ ಕಮೆಂಟ್ ಮಾಡಿ, ನೀವೆಷ್ಟು ಜಾಸ್ತಿ ಕಮೆಂಟ್ ಮಾಡ್ತಿರೋ ನನಗೆ ವೀಡಿಯೋಸ್ ಮಾಡೋಕ್ಕೆ ಅಷ್ಟು ಇನ್ಸ್ಪಿರೇಷನ್ ಬರುತ್ತೆ. ಬಿಕಾಸ್ ನೀವೇನು ಕಮೆಂಟ್ ಮಾಡಿಲ್ಲ ಅಂತ ಅಂದರೆ ಐ ಥಿಂಕ್ ಓಕೆ ಇವರಿಗೆ ಇಂಟ್ರೆಸ್ಟ್ ಇಲ್ಲ, ಓಕೆ ಇವರಿಗೆ ವಿಡಿಯೋ ಏನೋ ಹೆಲ್ಪ್ ಆಗ್ತಿಲ್ಲ, ನನಗೆ ಆ ಥರ ಥಿಂಕಿಂಗ್ ಬರುತ್ತೆ. ಸೊ ನನಗೆ ನಿಜವಾಗ್ಲೂ ಐ ನೋ ನಿಮಗೆ ವೀಕ್ಲಿ 1 ವಿಡಿಯೋ ಬೇಕಂತ. ಸೊ ನನ್ನ ವೀಕ್ಲಿ 1 ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ನನಗೆ ಮೋಟಿವೇಟ್ ಮಾಡೋದು ನಿಮ್ಮ ಕಮೆಂಟ್ಸ್, ನಿಮ್ಮ ಒಪಿನಿಯನ್ಸ್. ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ, ಅಟ್ಲೀಸ್ಟ್ ನನಗೆ ಗೊತ್ತಾಗುತ್ತೆ ನೀವು ಯಾವ ಥರ ಥಿಂಕ್ ಮಾಡ್ತಿರ್ತೀರ, ಯಾವ ಥರ ಯೋಚನೆ ಮಾಡ್ತಿರ್ತೀರ. ನಿಮ್ಮ ಒಂದು ಕಮೆಂಟ್ ನನಗೆ ಇನ್ಸ್ಪೈರ್ ಮಾಡುತ್ತೆ. ಸೊ ಜಸ್ಟ್ ಕಮೆಂಟ್, ನಿಮ್ಗೆ ಏನು ಅನಿಸುತ್ತೆ ಅದನ್ನು ನಾರ್ಮಲಾಗಿ ಕಮೆಂಟ್ ಮಾಡಿ. ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡಿದರೆ ಅದನ್ನು ಕಮೆಂಟ್ ಮಾಡಿ. ನಿಮಗೆ ವೀಡಿಯೋಸ್ ಹೆಲ್ಪ್ ಆಗ್ತಿದ್ರೆ ಕಮೆಂಟ್ ಮಾಡಿ. ಅಥವಾ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಅಥವಾ ನಿಮ್ಗೆ ಏನಾದರೂ ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ವೀಡಿಯೋ ಮಾಡಬೇಕಂತ ಅಂದರೆ ಅದನ್ನು ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಬಟ್ ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಮ ಡೌಟ್ಸ್, ನಿಮ್ಮ ವಿಡಿಯೋ ರಿಕ್ವೆಸ್ಟ್ ಯಾವ್ದ್ರ ಬಗ್ಗೆ ಆಗಿರ್ಬೇಕಂತಂದರೆ ಮ್ಯಾನಿಫೆಸ್ಟೇಷನ್ ರಿಲೇಟೆಡ್ ಮಾತ್ರ. ಆ್ಯಂಡ್ ಸಬ್ಲಿಮಲ್ಸ್ ಅಂತ, ಬಿಕಾಸ್ ಸಬ್ಲಿಮಲ್ಸ್ ಕೂಡ ಮ್ಯಾನಿಫೆಸ್ಟೇಷನ್ ಅಂಡರಲ್ಲೇ ಬರೋದು. ಸೊ ಐ ವಿಲ್ ಕನ್ಸಿಡರ್. ಬಟ್ ಇದು ಈಚೆ ನನಗೆ ಯಾವ ಟಾಪಿಕ್ ಬಗ್ಗೆನೂ ರಿಕ್ವೆಸ್ಟ್ ಮಾಡಬೇಡಿ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಸೊ ನಾನು ವಿಡಿಯೋ ಮಾಡೋಕ್ಕೂ ಹೋಗಲ್ಲ. ಆ್ಯಂಡ್ ಗೊತ್ತಿಲ್ಲದ ಬಗ್ಗೆ ನಾನೇನೋ ಹೇಳಿದ್ರೆ ಅದು ಸೆನ್ಸ್ ಕೂಡ ಆಗಲ್ಲ. ಸೊ ನನಗೆ ಗೊತ್ತಿರೋದ್ರ ಬಗ್ಗೆ ಅಷ್ಟೇ ನಾನು ಮಾತಾಡೋದು. ಸೊ ನಿಮಗೆ ಬೇಕಿದ್ದರೆ ವಿಡಿಯೋ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನಾನು ನೆಕ್ಸ್ಟ್ ಮಾಡ್ತೀನಿ. ಬಿಕಾಸ್ ಎಷ್ಟೊಂದು ಸತಿ ನನಗೆ ಐಡಿಯಾನೇ ಇರಲ್ಲ ನಾನು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡಬೇಕಂತ. ಸೊ ನನಗೆ ಗೊತ್ತಾಗೋದು ನಿಮ್ಮ ಕಮೆಂಟ್ಸಿಂದ, ಸೊ ಯಾವ ಥರ ವೀಡಿಯೋಸ್ ಮಾಡಬೇಕಂತ. ಸೊ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅದೆಲ್ಲ ಥರ ವೀಡಿಯೋಸ್ನ ನೀವು ಆರಾಮಾಗಿ ರಿಕ್ವೆಸ್ಟ್ ಮಾಡ್ಕೊಬೋದು. ನಾನು ಒಂದೊಂದಾಗೆ ವೀಕ್ಲಿ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಸೊ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಯಾರಿಗಾದರೂ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ವಾಟ್ಸಪ್ ಗ್ರೂಪ್ ಇದೆ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಹೋಗಿ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ. ಆ್ಯಂಡ್ ನಿಮಗೆ ಸಕ್ಸಸ್ ಸ್ಟೋರೀಸ್ ಬೇಕಂತಂದರೆ ಯೂಶ್ವಲಿ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ ಮಾಡ್ತೀನಿ, ಇಲ್ಲ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಸೊ ಕಮ್ಯುನಿಟಿ ಪೋಸ್ಟ್ ಚೆಕ್ ಮಾಡಿ, ನಿಮಗೆ ಇನ್ಸ್ಪೈರ್ ಆಗಬೇಕು ಅಂತ ಇದ್ದರೆ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಆ್ಯಂಡ್ ರೈಟ್ ನಾವು ನಾನು ಕೋಚಿಂಗ್ ಯಾರಿಗೂ ಕೊಡ್ತಾ ಇಲ್ಲ. ಸೊ ಬಟ್ ಕೋಚಿಂಗ್ ಬೇಕಂತ ಅಂದರೆ ಕೋಚಿಂಗ್ ಡೀಟೇಲ್ಸ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ನಾನು ಯಾವಾಗ ಕೋಚಿಂಗ್ ಮಾಡ್ತೀನಿ ಅಂತ ಹೇಳ್ತೀನೋ ಆವಾಗ ನೀವು ನನ್ನ ಹತ್ರ ಕೋಚಿಂಗ್ ತೊಗೊಬೋದು. ಇನ್ನೊಂದೇನೆಂದರೆ, ನಾನು ತುಂಬ ದಿನ ವೀಡಿಯೋಸ್ ಮಾಡ್ತಿರ್ಲಿಲ್ಲ, ಬಿಕಾಸ್ ನನಗೆ ಬ್ಯಾಕ್ಗ್ರೌಂಡ್ ಪ್ರಾಬ್ಲಮ್ ಇತ್ತು. ನಂಗೆ ಬ್ಯಾಕ್ಗ್ರೌಂಡ್ ಸಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ಲ, ಅದಕ್ಕೋಸ್ಕರ ಅರ್ಧ ವೀಡಿಯೋಸ್ ಮಾಡ್ತಿರ್ಲಿಲ್ಲ. ಆ್ಯಂಡ್ ಇನ್ನೊಂದು ತುಂಬ ಬ್ಯುಸಿ ಆಗಿದ್ದೆ. ಸೊ ಅದಕ್ಕೋಸ್ಕರ ನನಗೆ ವೀಡಿಯೋಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ನಾವು ಓಕೆ, ಒಂದು ಪರ್ಫೆಕ್ಟ್ ಬ್ಯಾಕ್ಗ್ರೌಂಡು ನೋಡಾಗಿದೆ. ಸೊ ಇಲ್ಲ ವಿಡಿಯೋ ಮಾಡೋದು. ಐ ಹೋಪ್ ನಿಮಗೆ ಬ್ಯಾಕ್ಗ್ರೌಂಡ್ ಇಷ್ಟ ಆಯ್ತು ಅಂದ್ಕೊತೀನಿ. ಐ ನೋ ಬ್ಯಾಕ್ಗ್ರೌಂಡಲ್ಲಿ ಏನೂ ಇಲ್ಲ, ಬಟ್ ಇದೇ ನನಗಿಷ್ಟ ಆಗೋದು ಈ ಥರ ಬ್ಯಾಕ್ಗ್ರೌಂಡ್ಸೇ ಎಸ್ಥೆಟಿಕ್ ಆಗಿರಬೇಕು ಅಂತ ಹೇಳಿಬಿಟ್ಟು.
ಕಂಪ್ಯೂಟರಲ್ಲೇ ನಾನು ವಿಡಿಯೋ ಎಸ್ಥೆಟಿಕ್ ಬ್ಯಾಕ್ಗ್ರೌಂಡ್ ಹಾಕಿರೋದು. ಆ್ಯಂಡ್ ಇವತ್ತೇನು ಸ್ಪೆಷಲ್ ಅಂದರೆ ನನ್ನ ಫೇವ್ರೆಟ್ ಕಲರ್, ಓಕೆನಾ. ಸೊ ಐ ಥಿಂಕ್ ಇದನ್ನು ನಾನು ಯೂಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಡೈಲಿ ವೀಡಿಯೋಸಲ್ಲಿ, ಈ ಕಲರ್, ಬಿಕಾಸ್ ಪರ್ಪಲ್ ಇಸ್ ಮೈ ಫೇವ್ರೆಟ್ ಕಲರ್. ಎನಿಥಿಂಗ್ ರಿಲೇಟೆಡ್ ಟು ಪರ್ಪಲ್ ಕಲರ್ ಅದು ನನ್ನ ಫೇವ್ರೆಟ್. ಮತ್ತು ಇನ್ನೊಂದು ಫೇವ್ರೆಟ್ ಅಂತ ಅಂದರೆ ನಾನೇನು ಚೇರ್ ಮೇಲೆ ಕೂತಿದ್ದೀನಲ್ಲ, ರಾಯಲ್ ಬ್ಲೂ, ಈ ಕಲರ್ ಅಥವಾ ಪ್ಯಾಸ್ಟಲ್ ಬ್ಲೂ, ಈ ಥರ ಕಲರ್ಸ್ ತುಂಬ ಇಷ್ಟ ನನಗೆ. ಸೊ ಐ ಥಿಂಕ್ ಬಟ್ ಈ ಕಲರ್ ನನ್ನ ಫೇವ್ರೆಟ್. ಸೊ ಈ ಕಲರ್ ಇರಲಿ ಅಂತ ಹೇಳಿಬಿಟ್ಟು, ಸೊ ನಿನ್ನೆಲ್ಲ ವೀಡಿಯೋಸಲ್ಲೂ ಕೂಡ ಇದೇ ಕಲರ್ ಇರುತ್ತೆ. ಸೊ ಐ ಹೋಪ್ ಈ ಬ್ಯಾಕ್ಗ್ರೌಂಡ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.